ಹಲೋ ನಮಸ್ಕಾರ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಇವತ್ತು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಸಡಗರನೇ. ಇವತ್ತು ನನಗೆ ಏನು ಸಡಗರ ಅಂದರೆ ನನಗೆ ಅಡುಗೆ ಮನೆಯಲ್ಲಿ ತುಂಬ ಸಡಗರ. ಅಂದರೆ ಅಡುಗೆ ಮಾಡೋದೇ ಒಂದು ಕೆಲಸ ಬೆಳಿಗ್ಗೆಯಿಂದ. ಹಾಗಾಗಿ ನಮ್ಮದು ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ಅಡುಗೆ ಪ್ರಿಪರೇಷನ್ ನಡೀತಾ ಉಂಟು. ನನಗೆ ಸ್ವಲ್ಪ ಬೇರೆ ಎಲ್ಲ ಕೆಲಸ ಉಂಟು, ಅಡುಗೆ ಬಿಟ್ಟರೆ ಬೇರೆ ಮನೆ ಕೆಲಸ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಇದೆಲ್ಲ ಆಗುವಾಗ ಸ್ವಲ್ಪ ಲೇಟ್ ಆಗ್ಬೋದು. ಹಾಗೆ ನಾನು ಮೌಲ್ಯನ ಹತ್ರ ಹೇಳಿದೆ, ಸ್ವಲ್ಪ ಇದನ್ನೆಲ್ಲ ಬಿಡಿಸಿ ಸ್ವಲ್ಪ ನೀರಲ್ಲಿ ಎಲ್ಲ ತೊಳೆದು ಕೊಡ್ಬೋದಾ ನಿಮಗೆ ಅಂತ. ಹಾಗೆ ಆಯ್ತಂತ ಹೇಳಿದ್ಲು. ಸೊ ಇಲ್ಲಿ ಅವಳ ಹತ್ರ ಕೊಟ್ಟರೆ ಅವಳ ಅಜ್ಜಿಯನ್ನು ಕರೆದು ಎಲ್ಲ ಮಾಡಿಸ್ತಿದ್ದಾಳೆ. ನೀನು ಸಹ ಬಾ ಅಮ್ಮ, ಇಲ್ಲೆಲ್ಲ ನನಗೆ ಕಟ್ ಮಾಡಿ ಕೊಡ ಅಂತ. ನಾನು ಅವಳ ಹತ್ರ ಜಸ್ಟ್ ತೊಳಿಲಿಕ್ಕೆ ಅಂತ ಹೇಳಿದ್ದು ಅದನ್ನೆಲ್ಲ. ಅಂದರೆ ಸ್ವಲ್ಪ ನೀರಲ್ಲೆಲ್ಲ ಬೇರೆ ಬೇರೆ ಹಾಕಿ ಇಡುವಂಥ ಪಾತ್ರೆಯಲ್ಲಿ ಎಲ್ಲ ಒಟ್ಟಿಗೆ ತಂದಿದ್ದಾರೆ ಹಸ್ಬೆಂಡ್. ಬೆಂಡೆಕಾಯಿ, ತೊಂಡೆಕಾಯಿ, ಈಗ ನೋಡಿ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಇದೆ. ಸೊ ಬೇರೆ ಬೇರೆ ಮಾಡಿ ಅಂತ. ಹಾಗೆ ಅವಳೆಲ್ಲ ನೋಡಿ ಬೇರೆ ಬೇರೆ ಮಾಡಿ ಅವಳ ಅಜ್ಜಿಯನ್ನು ಸಹ ಕರೆದು ಕಟ್ ಮಾಡು ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಈಗ ಅವರು ತರಕಾರಿಯನ್ನೆಲ್ಲ ಕಟ್ ಮಾಡಿ ಕೊಡ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಸ್ವಲ್ಪ ಕಡಿಮೆ ಆಯಿತು. ಸೊ ನಾನು ಇದಕ್ಕೆ ಮಸಾಲೆಗೆಲ್ಲ ಕಡಿದು ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ಮತ್ತು ನಮ್ಮ ಆದಿತ್ಯ ನೋಡಿ ಅವಳು ಸ್ವಲ್ಪ ಉಪದ್ರ ಮಾಡ್ತಾನೂ ಇದ್ದಾಳೆ ಅವರಿಗೆ. ಆದರೆ ನನಗೆ ಒಂದು ಕೆಲಸ ಅಂದರೆ ಇವತ್ತು ತರಕಾರಿ ಕಟ್ ಮಾಡೋದು ಇದನ್ನೆಲ್ಲ ಸ್ವಲ್ಪ ತೊಳೆಯುವುದೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಇವತ್ತು ಮೌಲ್ಯಗೆ ರಜೆ ಎಲ್ಲ, ಹಾಗೆ ಅವಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ. ಹಾಗೆ ಮತ್ತು ಇವತ್ತು ಜಾಸ್ತಿ ನಾನು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಜಸ್ಟ್ ನಿಮ್ಮ ಜೊತೆ ಸ್ವಲ್ಪ ನಾನು ಏನೆಲ್ಲ ಸ್ಪೆಷಲ್ ಮಾಡಿದ್ದೇನೆ, ಹಾಗೆ ಹೇಗಿರುತ್ತೆ ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ ಅಂತ ಅಷ್ಟೇ ಶೇರ್ ಮಾಡ್ತೇನೆ. itu kan lupa ada pires, masa dia ada pires. ತಿನ್ಪುನು ಇದು ದಿತ್ಯನ ನೋಡಿ ಅಂತ ಇದು ಕಂಚಲು ತಿನ್ನೋದು ತುಂಬ ಕೈ ಉಂಟು. ಇಲ್ಲಿ ನೋಡಿ ಎಂತ ಮಾಡ್ತಿದ್ದಾರೆ ಅಂತ. ಪಡು ತೂಲೆ ದಾದ ಮಲ್ತೊಂದು ಕರೆಕ್ಟ್ ಅಲ್ಲಿ ಟೇಸ್ಟ್ ತುಪ್ಪಿನ್ಗೆ ಕೂಡ ಟೇಸ್ಟ್ ತುಪ್ಪಿನ ಟೇಸ್ಟ್ ತುಪ್ಪಿನ ಸ್ಟೈಲ್ ಕಂಚಲದ ಟೇಸ್ಟ್ ತುಪ್ಪಿನಿಗೆ ದೇವರೇ ಅಲ್ಲೇ ಬಾಯಿ ಬಿಟ್ಟರೆ ಉಪ್ಪಿನಲ್ಲಿ ಒಬ್ಬ ದೇವರೇ ತುಪ್ಪೋ ಕುರಿಯ ಟೇಸ್ಟ್ ತುಲೇಪು ಚೋಕುಂಡ ಪನ್ಲೆ ನೆತ್ತೊಂಜಿ ಟೇಸ್ಟ್ ಒಂಜಿ ನೆಕ್ಸ್ಟ್ ಐತಾ ಟೇಸ್ಟಿ ಅಲ್ಲಿ ಪೀರದಕ್ಕಿ ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿಗೆ ಸ್ಪೆಷಲ್ ರೆಡಿಯಾಗಿದೆ. ಸೊ ಈಗ ನೋಡಿ ಯಾವುದೆಲ್ಲ ಸ್ಪೆಷಲ್ ಅಂತ ಹೋಗೋಣ. ಅನ್ನ, ಇದು ತೊಗರಿಬೇಳೆ ಎಲ್ಲ ಹಾಕಿ ಒಂದು ಸಾರು ಮಾಡಿದ್ದು, ಒಂದು ಹರಿವೆ ಸೊಪ್ಪಿನ ಒಂದು ದಂಟು, ಹಾಗೆ ಕೆಸುವಿನ ಸೊಪ್ಪಿನ ದಂಟೆಲ್ಲ ಹಾಕಿ ಒಂದು ಸಾರು. ಆಮೇಲೆ ಇದು ಹೆಸರುಬೇಳೆ ಮತ್ತು ಹೀರೆಕಾಯಿ ಹಾಕಿ ಒಂದು ಗಸಿ ಥರ ಮಾಡಿದ್ದೇನೆ. ಮತ್ತು ಕಡಲೆ ಮತ್ತು ಮನುಲಿ ಅಂದರೆ ಕಡಲೆ ಮತ್ತು ತೊಂಡೆಕಾಯಿ ಹಾಕಿ ಒಂದು ಸುಕ್ಕ. ಮತ್ತು ಇದು ಕಂಚಲ, ಕಹಿ ಕಂಚಲ, ಅಂಬಡೆ ಎಲ್ಲ ಹಾಕಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ಸ್ವೀಟ್ ಮಾಡಿದ್ದೇನೆ. ಆಮೇಲೆ ಇದು ಬೆಂಡೆಕಾಯಿ ಪಲ್ಯ ಮಾಡಿದ್ದೇನೆ. ಮತ್ತು ಇದು ಕಚ್ಚಂಬಾರು, ಸೊ ಸೌತೆಕಾಯಿ ಮೊಸರೆಲ್ಲ ಹಾಕಿ ಇದು ಪಾಯಸ.
ಸೊ ಪ್ರತಿಯೊಂದು ಪದಾರ್ಥಕ್ಕೂ ಹಂಬಡೆ ಹಾಕಿದ್ದೇನೆ. ಇದು ಇಲ್ಲಿ ಇವತ್ತಿನ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಅಂದರೆ ಅಷ್ಟಮಿ ದಿನ ಗಣೇಶ ಚತುರ್ಥಿಗೆ ಹೀಗೆ ಹಬ್ಬಕ್ಕೆ ಪ್ರತಿಯೊಂದು ಪದಾರ್ಥಕ್ಕೆ ಹಂಬಡೆ ಎಲ್ಲ ಹಾಕಿ ಮಾಡ್ತೀವಿ ನಾವು. ಹಾಗೆ ಈಗ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದೇವೆ. ಜಿತ್ಯ ನೋಡಿ ಊಟ ಮಾಡಲಿಕ್ಕೇನೆ ಕೇಳಲ್ಲ. ಸೊ ಉಪದ್ರ ಮಾಡ್ತಿದ್ಲು, ತುಂಬ ಉಪದ್ರ ಮಾಡ್ತಿದ್ಲು. ಪದಾರ್ಥದ ಪಾತ್ರೆ ಹತ್ತಿರ ಇಟ್ಕೊಂಡಿದ್ದೆಲ್ಲ, ಸೊ ಅದರ ಸೌಟನ್ನೆಲ್ಲ ಇಟ್ಕೊಂಡು ತೆಗೆದು ಸೊ ಬಾಯಿಗೆಲ್ಲ ಹಾಕಿ ತಿಂತ ತುಂಬ ಲೂಟಿ ಮಾಡ್ತಿದ್ಲು. ಓಕೆ, ಇವಾಗ ನೋಡಿ ಹಿಟ್ಟೆಲ್ಲ ಅಕ್ಕಿಯನ್ನು ಬೆಳಿಗ್ಗೆನೆ ಕರೆದಿಟ್ಟಿದ್ದೆ. ಹಾಗೆ ಅದು ಈಗ ಹಿಟ್ಟು ಉಬ್ಬಿ ಬಂದಿದೆ. ಇದು ನಾನು ಸಾಯಂಕಾಲ ನೋಡಿ ಮೂಡೆ ಇಟ್ಟಲ್ಲ ಅದು ಮಾಡಲಿಕ್ಕೆ ಅಂತ ಈಗ ರೆಡಿ ಮಾಡ್ತಿದ್ದೇನೆ. ಹಾಗೆ ಸೊ ಇದು ಮಾಡುವಾಗ ನೋಡಿ ಇದಕ್ಕಿಂತ ಒಂದು ಟಿಪ್ಸ್ ಹೇಳ್ತೇನೆ ನಿಮಗೆ. ಏನಪ್ಪ ಅಂದರೆ, ನನಗೆ ಇದು ಸಣ್ಣ ಇದಕ್ಕೆ ತೊಂದರೆ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಇದಕ್ಕೆ ನೋಡಿ ಇದರಲ್ಲಿ ಡೈರೆಕ್ಟ್ ಇಡಲಿಕ್ಕೆ ಆಗಲ್ಲ, ಅಂದರೆ ಅದರ ಮುಚ್ಚಳವನ್ನು ಮುಚ್ಚಿ ಬೇಯಿಸಲಿಕ್ಕೆ ಇಡಲಿಕ್ಕೆ ಆಗಲ್ಲ. ಹಾಗಾಗಿ ಇದನ್ನು ಡೈರೆಕ್ಟ್ ಕೆಳಗೆ ನೀರಿನಲ್ಲಿ ಇಡಬೇಕು. ಸೊ ಅದು ಹೇಗೆ ಅಂದರೆ, ನೀರಿಗೆ ಸ್ವಲ್ಪ ಒಂದು 1 ಸ್ಪೂನು ಆಯಿಲ್ ಹಾಕಿದರೆ ಸಾಕು. ಆಮೇಲೆ ಡೈರೆಕ್ಟ್ ಈ ಮೂಡೆಗೆ ಹಿಟ್ಟೆಲ್ಲ ಹಾಕಿ ನಮಗೆ ಸೀದಾ ಮುಳುಗಿಸಿಟ್ಟು ಬೇಯಿಸಲಿಕ್ಕೆ ಇಡ್ಬೋದು. ಸುಲಭವಾಗಿ ಅದು ಬೇಯ್ತದೆ ನೋಡಿ. ಇದು ಕೆಲವರಿಗೆ ಹೆಚ್ಚಿನವರಿಗೆ ಗೊತ್ತಿರಬಹುದು, ಆದರೆ ನಾನು ಯಾರಿಗೆ ಗೊತ್ತಿಲ್ಲ ನೋಡಿ ಅವರಿಗೆ ಯೂಸ್ ಆಗ್ಬೋದಂತ ನಾನು ಒಂದು ಇಲ್ಲಿ ರೆಡಿ ಮಾಡುವಾಗ ನಾನು ನಿಮಗೆ ಹೇಳ್ತಿದ್ದೇನೆ ಅಷ್ಟೇ. ಸೊ ನೋಡಿ ಹಿಟ್ಟು ತುಂಬ ಬಂದಿದೆ ಇದರಲ್ಲಿ. ಸೊ ನೋಡಿ ಸಾಫ್ಟಾಗಿದೆ. ಸೊ ಇದಕ್ಕೆ ಈಗ ನಾನು ಸ್ವಲ್ಪ ಉಪ್ಪೆಲ್ಲ ಹಾಕಿದೆ, ಹಾಕಿದ್ದನ್ನು ಮಿಕ್ಸ್ ಮಾಡ್ತೀನಿ. ಇದು ನಾಳೆ ಬೆಳಿಗ್ಗೆಯ ತಿಂಡಿಗೆ, ಈಗ ತಿನ್ನಲಿಕ್ಕಿಲ್ಲ. ಇದು ನಾಳೆ ನೆಕ್ಸ್ಟ್ ಡೇಗೆ ಮಾಡೋದು. ಸೊ ನೆಕ್ಸ್ಟ್ ಡೇ ಎಲ್ಲರೂ ನಾನ್ ವೆಜ್ ಮಾಡ್ತಾರೆ, ಕೃಷ್ಣ ಜನ್ಮಾಷ್ಟಮಿಯ ನೆಕ್ಸ್ಟ್ ಡೇ. ಹಾಗಾಗಿ ಹೀಗೆ ಇಡ್ಲಿ ಮತ್ತು ಕಡಬು, ನಾವು ಮೂಡೆ ಹೇಳ್ತೇವೆ, ಕೊಟ್ಟಿಗೆ, ಹಾಗೆ ವೆರೈಟಿ ಮಾಡ್ತಾರೆ ತುಂಬ. ನೋಡಿ ಇದು ಇಷ್ಟು ಫುಲ್ ಹಾಕ್ಬಾರ್ದು, ಯಾಕೆಂದರೆ ಇದು ಉಪ್ಪಿ ಬರ್ತದೆ ಫುಲ್ಲು. ಹಾಗಾಗಿ ನಾನು ಫುಲ್ ಆಯಿತು ಇದಕ್ಕೆ, ಇಷ್ಟು ಬೇಡ. ಈಗ ಇಡ್ತಿದ್ದೇನೆ, ಈಗ ಇಡಬೇಕು ಮಿಡ್ಲಲ್ಲಿ. ಇಷ್ಟೇ ಎಲ್ಲ ಈಗ ಇಡ್ತೇನೆ. ಸೊ 6 ಮೂಡೆ ಉಂಟು. ಸೊ ಇದಕ್ಕೆಲ್ಲ ಫಿಲ್ ಮಾಡಿ ಈಗ ಇದರಲ್ಲಿ ಇಡ್ತೇನೆ. ನೋಡಿ, ಸೊ ಈಗ ಬೆಂದಿದೆ ಇದು. ಇನ್ನು
ತೆಗೆಯುವುದು ಆಯಿತು, ಮತ್ತು ಉಳ್ದ ಹಿಟ್ಟಿನಿಂದ ಇಡ್ಲಿ ಮಾಡೋಣ ಅಂತ. ಸೊ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್.